ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕೋರಲ್ ಡ್ರಾಯಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ನ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಬಗ್ಗೆ ನಾನು ಹೇಳಿದ್ದೆ. ಟೂಲ್ಸ್ ಆಗಿರ್ಬೋದು, ಮೆನ್ಯೂಸ್ ಆಗಿರ್ಬೋದು, ಯಾವುದಕ್ಕೆ ಯೂಸ್ ಮಾಡೋದು ಅನ್ನೋದನ್ನು ನಾನು ಹೇಳಿದ್ದೆ. ಇವಾಗ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೆ ಬೇಕಾಗಿರೋವಂಥದ್ದು ಇನ್ಸ್ಟಾಗ್ರಾಮ್ ಪೋಸ್ಟ್ ಸೈಜ್ ಏನು ಬರುತ್ತಪ್ಪ ಅಂತಂದರೆ 285.75 mm to 85.75 mm ವಿಡ್ತು ಮತ್ತು ಹೈಟು ಸೇಮ್ ಇರುತ್ತೆ. ಸೊ ಆ ಸೈಜ್ ಹಾಕ್ಕೊಂಡು ಒಂದು ಪೇಜನ್ನು ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿಬಿಟ್ಟು ಏನು ಮಾಡಿದ್ದೀನಪ್ಪ ಅಂತಂದರೆ ಆ ಪೇಜ್ಗೆ ರೆಕ್ಟ್ಯಾಂಗಲ್ ಟೂಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಪೇಜ್ ಫುಲ್ ಏನಾಗುತ್ತೆ, ರೆಕ್ಟ್ಯಾಂಗಲ್ ಓಪನ್ ಆಗುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಒಂದು ಪೋಸ್ಟ್ ಏನಪ್ಪ ಅಂತಂದರೆ ಕಂಟೆಂಟ್ ರೈಟರ್ ಬಗ್ಗೆ ಒಂದು ಪೋಸ್ಟನ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋಂಥ ಇಮೇಜಸ್ಸು ಅದು ನಾನು ವೆಬ್ಸೈಟ್ ಹೇಳ್ತೀನಿ. ಸೊ ಅಲ್ಲಿ ನಿಮಗೆ PNG ಕಂಪ್ಲೀಟಾಗಿ ಫ್ರೀಯಾಗಿ ಸಿಗುತ್ತೆ. ಅದು ಯಾವುದಪ್ಪ ಅಂತಂದರೆ hiclipart ಅಂತ, hiclipart.com ಅಂತ. ಸೊ ಇಲ್ಲಿ ನಾನು ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸರ್ಚ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನಾನು ಆಲ್ರೆಡಿ ಸರ್ಚ್ ಮಾಡಿ ಇಟ್ಟಿದ್ದೀನಿ ನಾನು ಕಂಟೆಂಟ್ ರೈಟರ್ ಬಗ್ಗೆ ಇದು. ಸೊ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಇದನ್ನು ನಾನಿವಾಗ ಡೌನ್ಲೋಡ್ ಮಾಡಿಕೊಂಡೆ. ಸೊ ಈ ಇಮೇಜನ್ನು ಡೈರೆಕ್ಟಾಗಿ ನಾನು ಕೋರಲ್ ಡ್ರಾಗೆ ತೊಗೊಂಡೋಗ್ತೀನಿ. ಸೊ ಇಮೇಜನ್ನು ನಾನು ಇಲ್ಲಿ ಕೋರಲ್ ಡ್ರಾಲಿ ತೊಗೊಂಡೆ. ಸೊ ಇವಾಗ ಡಿಸೈನನ್ನು ನಾವು ಸ್ಟಾರ್ಟ್ ಮಾಡೋಣ. ಫಸ್ಟು ಕೆಲವೊಂದು ಶೇಪ್ನ ಮಾಡ್ಕೋಬೇಕು. ಸೊ ಪೋಸ್ಟರಲ್ಲಿ ಶೇಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಶೇಪ್ ಹಾಕೋದ್ರಿಂದ ಪೋಸ್ಟ್ ಏನಾಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ತಿರ್ಗಾ ನಾನು ರೆಕ್ಟ್ಯಾಂಗಲ್ ತೊಗೊಂಡು ಇಲ್ಲೊಂದು ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಆ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಟು ಕರ್ವ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಪ್ಪ ಅಂತಂದರೆ Ctrl+Q ಅದು ಶಾರ್ಟ್ಕಟ್ ಕೀ. ಸೊ ಕ್ಲಿಕ್ ಮಾಡಿ ಇಲ್ಲಿ ಸೆಕೆಂಡ್ ಟೂಲ್ ಇದೆ ನೋಡಿ, ಶೇಪ್ ಟೂಲ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಥರ ನಿಮಗೆ ಪಾಯಿಂಟ್ಸ್ಗಳು ಸಿಗುತ್ತೆ. 1 2 3 4 ನೀವು ಎಕ್ಸ್ಟ್ರಾ ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಡಬಲ್ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಶೇಪ್ಗಳು ಸಿಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಈ ಥರ ಹೇಳ್ಕೊಂಡ್ಬಿಟ್ಟು ಒಂದು ಶೇಪ್ನ ನಾನು ರೆಡಿ ಮಾಡ್ತೀನಿ. ಇಲ್ಲಿ ಇನ್ನೊಂದು ಆ್ಯಡ್ ಮಾಡಿಕೊಂಡು ಅದನ್ನು ಇಲ್ಲಿಗೆ ತಂದು ಈ ಥರ ಕ್ಲಿಕ್ ಮಾಡಿಕೊಂಡು ಇವಾಗ ನೋಡ್ಬೋದು ಒಂದು ಶೇಪ್ ರೆಡಿ ಆಯಿತು. ಸೊ ಈ ಶೇಪ್ಗೆ ನಾನೊಂದು ಕಲರ್ ಫಿಲ್ ಮಾಡ್ತೀನಿ, ಬ್ಲೂ. ಇಲ್ಲಿ ಕಲರ್ಸ್ ಇರುತ್ತೆ, ಆ ಕಲರ್ಸ್ ಮೇಲೆ ಔಟ್ಲೈನ್ಗೆ ಫಿಲ್ ಮಾಡಬೇಕಂತಂದರೆ ಮೌಸ್ದು ರೈಟ್ ಕ್ಲಿಕ್ ಮಾಡಬೇಕು. ಅದೇ ರೀತಿ ಇನ್ಸೈಡ್ ಫಿಲ್ ಮಾಡಬೇಕಂತಂದರೆ ಮೌಸ್ದು ಲೆಫ್ಟ್ ಕ್ಲಿಕ್ ಮಾಡಬೇಕು. ಸೊ ಆಬ್ಜೆಕ್ಟ್ ಅದು ಏನಿರಬೇಕಪ್ಪ ಅಂತಂದರೆ ಕಂಪಲ್ಸರಿ ಸೆಲೆಕ್ಟ್ ಇರಬೇಕು. ಸೊ ಔಟ್ಲೈನ್ನ ಇದ್ರದ್ದು ಔಟ್ಲೈನನ್ನು ನಾನು ರಿಮೂವ್ ಮಾಡಬೇಕು. ಇಲ್ಲಿ ನೋಡಿ, ಇದ್ರದ್ದು ಔಟ್ಲೈನ್ ಕಾಣಿಸ್ತಿದೆ. ಸೊ ಇದನ್ನು ಔಟ್ಲೈನ್ನ ನಾನು ರಿಮೂವ್ ಮಾಡಬೇಕು. ಯಾವ ಥರ? ಸೊ ಇಲ್ಲಿ ನೋಡಿ, ಮೇಲ್ಗಡೆ ಒಂದು ಲೈನ್ ಥರ ಇದೆ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಮೌಸ್ದು. ಸೊ ಇಲ್ಲಿ ಇದರ ಮೇಲೆ ಹೋಗಿ ನೀವು ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಈ ಬ್ಯಾಕ್ಗ್ರೌಂಡು ಹೋಗುತ್ತೆ, ನೋಡ್ತಾ ಇರಿ, ಹೋಯಿತು. ಸೊ ಇಷ್ಟೇ, ಇದೊಂದು ಶೇಪ್ ಆಯಿತು.
ನಾನು ಇದನ್ನೇ ಏನು ಮಾಡ್ತೀನಪ್ಪ ಅಂತಂದರೆ ಆಪೋಸಿಟಲ್ಲಿ ತೊಗೊಳ್ತೀನಿ. ಸೊ ಅದನ್ನು ಕಾಪಿ ಮಾಡಬೇಕಂತಂದರೆ ಸೆಲೆಕ್ಟ್ ಮಾಡಿ ಕೀಬೋರ್ಡಲ್ಲಿ ಪ್ಲಸ್ ಬಟನ್ನ ಹಾಕೋದು, ಪ್ರೆಸ್ ಮಾಡಿ. ಸೊ ಅವಾಗ ಅದು ಕಾಪಿ ಆಗಿರುತ್ತೆ. ಸೊ ರೈಟ್ ಬಟನ್ ಪ್ರೆಸ್ ಮಾಡಿಕೊಂಡು ಹೇಳ್ಕೊಳ್ಳಿ, ಅದು ಆಗುತ್ತೆ. ಸೊ ಇವಾಗ ಅದು ಮಿರರ್ ಆಗಬೇಕು. ಮಿರರ್ ಆಗಬೇಕಾದ್ರೆ ಇಲ್ಲಿ ಮೇಲ್ಗಡೆ ಟೂಲ್ಸ್ ಇದೆ ನೋಡಿ, ನಿಮಗೆ ಯಾವ ಥರ ಬೇಕೋ ಆ ಥರ ಮಿರರ್ ನೀವು ಮಾಡ್ಕೋಬೋದು. ಸೊ ನಾನು ಇದು ಒಂದು ಶೇಪನ್ನು ರೆಡಿ ಮಾಡಿಕೊಂಡೆ. ಸೊ ಇವಾಗ ಈ ಇಮೇಜನ್ನ ನಾನು ಇಲ್ಲಿ ಒಂದು ಸರ್ಕಲ್ ಥರ ಕ್ರಿಯೇಟ್ ಮಾಡಿಕೊಂಡು ಹಾಕಬೇಕು. ಸೊ ಸರ್ಕಲ್ ತಗೊಂಡು, ಎಕ್ಸಾಕ್ಟ್ ಸರ್ಕಲ್ ಬೇಕಪ್ಪ ಅಂತಂದರೆ ನಿಮಗೆ ಕಂಟ್ರೋಲ್ ಇಟ್ಕೊಂಡು ಡ್ರ್ಯಾಗ್ ಮಾಡಬೇಕು, ಇಲ್ಲಪ್ಪ ಅಂತಂದರೆ ಎಲಿಪ್ಸ್ ಥರ ಬಂದುಬಿಡುತ್ತೆ. ಸೊ ನಾನು ಈ ಥರ ತಗೊಂಡೆ, ಅದನ್ನು ಕರೆಕ್ಟಾಗಿ ನೀಟಾಗಿ ಸೆಟ್ ಮಾಡೋಣ. ಸೆಟ್ ಮಾಡಿಬಿಟ್ಟು ಅದನ್ನು ರೈಟ್ ಕ್ಲಿಕ್ ಮಾಡಿ, ಪವರ್ ಕ್ಲಿಪ್ ಇನ್ಸೈಡ್ ಅಂತ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ಪ್ರೆಸ್ ಮಾಡಿ, ಅದು ಆಟೋಮೆಟಿಕಲಿ ಇನ್ಸೈಡ್ ಹೋಗ್ಬಿಡುತ್ತೆ. ಸೊ ಈ ಇಮೇಜನ್ನು ನಾನು ಇಲ್ಲಿ ಹಾಕ್ತೀನಿ. ಸೊ ಇದನ್ನು ನಾನು ಇವಾಗ ಪವರ್ ಕ್ಲಿಪ್ ಇನ್ಸೈಡ್ ಅಂತ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಎಡಿಟ್ ಮಾಡಿಬಿಟ್ಟು ತಿರ್ಗಾ ಮತ್ತೆ ಪವರ್ ಕ್ಲಿಕ್ ಮಾಡಿಬಿಟ್ಟು ಇದ್ರ ಒಳಗಡೆ ಅದನ್ನು ಹಾಕ್ತೀನಿ. ಅದ್ರ ಒಳಗಡೆ ಹಾಕ್ಬಿಟ್ಟು ಅದನ್ನು ಎಡಿಟ್ ಮಾಡಿ ಈ ರೀಸೈಸನ್ನು ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಸೈಜನ್ನು ಮಾಡಿಬಿಟ್ಟು ಫಿನಿಶ್ ಅಂತ ಕೊಡ್ತೀನಿ. ಅದೇ ರೀತಿ ಇದನ್ನು ಫಿನಿಶ್ ಅಂತ ಕೊಡ್ತೀನಿ. ಸೊ ಇಮೇಜು ನನಗೆ ಪರ್ಫೆಕ್ಟ್ ಆಗಿ ಕಾಣಿಸ್ಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಹೊರಗಡೆ ತಗೊಳ್ತೀನಿ. ಸೊ ಇವಾಗ ಪರ್ಫೆಕ್ಟಾಗಿ ಕಾಣಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಫಿನಿಶ್ ಕೊಡ್ತೀನಿ. ಸೊ ಈ ಥರ ಇಮೇಜ್ ಇವಾಗ ಇಲ್ಲಿ ಕೂತ್ಕೊಳ್ತು. ಎಡಿಟ್ ಮಾಡಿ ಇದ್ರದ್ದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡ್ತೀನಿ. ಇದು ನೋಡಿ, ಬ್ಯಾಕ್ಗ್ರೌಂಡ್ ಥಿಕ್ನೆಸ್ ಜಾಸ್ತಿ ಮಾಡಬೇಕಂದ್ರೆ ಇಲ್ಲಿ ನೀವು ಸೈಜ್ ಜಾಸ್ತಿ ಮಾಡಬೇಕಾಗತ್ತೆ. 4, 10. ಸೊ ಈ ಥರ ಯಾವ ಥರ ಬೇಕೋ ಆ ಥರ ಸೈಜ್ ಮಾಡ್ಬೋದು. ಅದೇ ರೀತಿ ಕಲರ್ ಕೂಡ ಕೊಡ್ಬೋದು. ಸೊ ನಾನು ಫಿನಿಶ್ ಕೊಡ್ತೀನಿ. ಅದು ಇಲ್ಲಿ ನೋಡ್ಬೋದು, ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಅದನ್ನ ಸ್ವಲ್ಪ ಮೂವ್ ಮಾಡ್ಕೊಳ್ಳೋಣ, ಅದರೊಳಗೆ ಕಾಣಿಸಲ್ಲ. ಸೊ ಫಿನಿಶ್. ಸೊ ಇಷ್ಟ ಆಯಿತು. ಸೊ ಇವಾಗ ಬ್ಯಾಕ್ಗ್ರೌಂಡ್ ಕಲರ್ ಬೇಕಲ್ಲ ನಮಗೆ. ಸೊ ಬ್ಯಾಕ್ಗ್ರೌಂಡ್ ಕಲರ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದ್ರ ತುಂಬ ಡಾರ್ಕ್ ಆಗಿದೆ, ಸ್ವಲ್ಪ ಕಲರನ್ನು ಲೈಟಾಗಿ ಮಾಡ್ಕೊಳ್ಳೋಣ. ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಒಂದು ಓಪನ್ ಆಗುತ್ತೆ. ಇದನ್ನು ನೀವು ಎಷ್ಟು ಲೈಟ್ ಬೇಕೋ ಅಷ್ಟು ಲೈಟಾಗಿ ಮಾಡಿಕೊಂಡು ಓಕೆ ಅಂತ ಕೊಟ್ಟರೆ ಅದು ಈ ಥರ ಬರುತ್ತೆ. ಸೊ ಇಲ್ಲಿ ಇವಾಗ ಏನಪ್ಪ ಅಂತಂದರೆ ಕಂಟೆಂಟ್ ಹಾಕಬೇಕು. ನಾನು ಏನಂತ ಹಾಕ್ತಿದ್ದೀನಿ, ಡು ಯು ವಾಂಟ್ ಎ content for your blog or website? Do you want ಅಂತ ಬೇಡ, do you need ಅಂತ ಹಾಕ್ತೀನಿ ನಾನು. For your blog or website. ಕಾಂಟ್ಯಾಕ್ಟ್ ಅಸ್ ಅಂತ ಹಾಕ್ತೀನಿ. ಸೊ ಇದು ನಮ್ಮ ಕಂಟೆಂಟು. ಸೊ ಈ ಕಂಟೆಂಟನ್ನು ನಾನು ಇವಾಗ ಹಾಕಬೇಕು. ಕಂಟೆಂಟನ್ನು ಹಾಕೋದಕ್ಕಿಂತ ಮುಂಚೆ ಏನು ಮಾಡ್ತೀನಿ, ನಾನು ಸ್ಪ್ಲಿಟ್ ಮಾಡ್ಕೊಳ್ತೀನಿ. ಫಾರ್ ಯುವರ್ ಕಾಂಟ್ಯಾಕ್ಟ್ ಅಸ್. ಸೊ ಇದನ್ನು ಫುಲ್ಲು ಸೆಂಟರ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಸೆಂಟರ್. ಸೊ ಇವಾಗ
ಸೆಂಟರ್ ಆಯಿತು. ಸೆಂಟರ್ ಆದ ತಕ್ಷಣ ನೀವಿಲ್ಲಿ ಇದನ್ನು ತಗೋಬೇಕಾಗುತ್ತೆ. ತಗೊಂಡು ನೀವು ಸೈಜ್ ಬೇಕಾದರೆ ಸೈಜ್ ಕೂಡ ಜಾಸ್ತಿ ಮಾಡ್ಕೋಬೋದು. ಸೈಜ್ ಜಾಸ್ತಿ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ಹಾಕಿ ಫಾಂಟ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಫಾಂಟ್ ಕೂಡ ನಾನು ಚೇಂಜ್ ಮಾಡ್ತೀನಿ. ಫಾಂಟ್ ಚೇಂಜ್ ಮಾಡಿ ಸೊ ಅದನ್ನು ನಾನು ಈ ಥರ ಹಾಕ್ತೀನಿ. ಈ ಥರ ಆದಮೇಲೆ ಇಲ್ಲಿ ನಮ್ಮ ಲೋಗೋ ಹಾಕ್ತೀನಿ. ನಾನು ಲೋಗೋನ ನಾನು ಇಂಪೋರ್ಟ್ ಮಾಡ್ಕೋತೀನಿ. ಆಯಿತು. ಸೊ ಲೋಗೋ ನಾನು ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಹಾಕೊಳ್ತೀನಿ. ಇಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದು ಕಂಪನಿ ಲೋಗೋ. ಅದೇ ರೀತಿ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಹಾಕ್ತೀನಿ. ಫಸ್ಟು ವೆಬ್ಸೈಟ್ ಕೆಳಗಡೆ ಇಮೇಲ್ ಐ ಡಿ, ನೆಕ್ಸ್ಟ್ ಕೆಳಗಡೆ ಮೊಬೈಲ್ ನಂಬರ್ +91 ಕೆಳಗಡೆ ಮೊಬೈಲ್ ನಂಬರ್ನ ನಾನು ಹಾಕ್ತೀನಿ. 910. ಸೊ ಈ ಥರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕ್ಬಿಟ್ಟು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನೀಟಾಗಿ ಸೆಟ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಮಾಡಿ ನಾನು ಸೆಟ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ನಮ್ಮ ಪೋಸ್ಟರ್ ರೆಡಿ ಆಯಿತು. ಸೊ ಇವಾಗ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಪ್ಪ ಅಂತಂದರೆ ಸರ್ಕಲನ್ನು ತೊಗೊಳ್ತೀನಿ. ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಹಾಕ್ಬಿಟ್ಟು ಅದಕ್ಕೆ ಔಟ್ಲೈನ್ ವೈಟ್ ಕೊಡ್ತೀನಿ. ಇದು ಸ್ವಲ್ಪ ಥಿಕ್ನೆಸ್ಸನ್ನು ಜಾಸ್ತಿ ಮಾಡ್ತೀನಿ. ಅದೇ ರೀತಿ ಇವಾಗ ಟ್ರಯಾಂಗಲ್ ಹಾಕ್ತೀನಿ. ಟ್ರಯಾಂಗಲ್ ಹಾಕಬೇಕಂದ್ರೆ ಇಲ್ಲಿ ನೋಡಿ ಡ್ರ್ಯಾಗ್ ಮಾಡಿಬಿಟ್ಟು 5 ಇದೆ, ಅದನ್ನು 3 ಮಾಡಿ ಆಟೋಮೆಟಿಕಲಿ ಟ್ರಯಾಂಗಲ್ ಆಗುತ್ತೆ. ಅದು ಕೂಡ ಥಿಕ್ನೆಸ್ ಜಾಸ್ತಿ ಮಾಡಿಕೊಂಡು ಅದ್ರ ಕೆಳಗಡೆ ಹಾಕ್ಬಿಟ್ಟು ವೈಟ್ ಕಲರ್ ಮಾಡ್ತೀನಿ. ಅದನ್ನೇ ಪ್ಲಸ್ ಮಾಡಿಕೊಂಡು ಇನ್ನೊಂದು ಇಲ್ಲಿ ಹಾಕ್ತೀನಿ. ಅದನ್ನು ರೊಟೇಟ್ ಮಾಡ್ತೀನಿ. ಇದ್ರ ಮೇಲೆ ಈ ಥರ ಸೆಲೆಕ್ಟ್ ಆದ್ರ ಮೇಲೆ ಇನ್ನೊಂದು ಸರಿ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ಅದನ್ನು ನೀವು ರೊಟೇಟ್ ಮಾಡ್ಬೋದು ಈ ಥರ. ಸೊ ನಾನು ಇದನ್ನು 3 ಪ್ಲಸ್ ಮಾಡಿಕೊಂಡು ಮತ್ತು ಇಲ್ಲಿ ಹಾಕ್ತೀನಿ. ಸೊ ಈ ಥರ. ಸೊ ಇವಾಗ ನಮ್ಮ ಪೋಸ್ಟು ಕಂಪ್ಲೀಟಲಿ ರೆಡಿಯಾಗಿದೆ. ಸೊ ಇವಾಗ ನೀವು ನೋಡ್ಬೋದು. ಇದನ್ನು ಸೇವ್ ಮಾಡ್ಕೊತೀನಿ. ಸೊ ಸೇವ್ ಆಗಿದೆ. ಇದನ್ನು ನಾನು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋದಕ್ಕೆ ಏನು ಮಾಡ್ತೀನಿ, ಎಕ್ಸ್ಪೋರ್ಟ್ ಮಾಡ್ಕೋತೀನಿ. ಎಕ್ಸ್ಪೋರ್ಟ್ ಮಾಡ್ಕೋಬೇಕಂತಂದರೆ ಫಸ್ಟು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿಕೊಂಡು Ctrl+E ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ಥರ ಎಕ್ಸ್ಪೋರ್ಟ್ ಮಾಡೋದು ಅಂತ. ಸೊ ಸೇಮ್ ಪ್ರೊಸೆಸ್ಸು ನಾನು ಫಾಲೋ ಮಾಡ್ತಾಯಿದ್ದೀನಿ.
ಅದಕ್ಕೆ ಏನಾದರೂ ಒಂದು ನೇಮ್ ಕೊಡ್ತೀನಿ. ಸೊ ಇದರಲ್ಲಿ ನಿಮಗೆ ಜೆ ಪಿ ಜಿ ಬೇಕಂದರೆ ಜೆ ಪಿ ಜಿ ಮಾಡ್ಕೋಬೋದು, ಪಿ ಎನ್ ಜಿ, ಪಿ ಡಿ ಎಫ್, ಎ ಐ ಯಾವ್ದು ಬೇಕೋ ನೀವು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಕೊಡ್ಬೋದು. ಸೊ ಇಲ್ಲಿ 2 ಫಾರ್ಮ್ಯಾಟ್ ಬರುತ್ತೆ, CMYK ಮತ್ತು RGB ಅಂತ. ಸೊ ಇಲ್ಲಿ ನೋಡ್ಬೋದು, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್, ಟೋಟಲ್ 3 ಬರುತ್ತೆ. ಇದು ಸ್ವಲ್ಪ ಸ್ಲೋ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಗ್ರೇ ಸ್ಕೇಲ್ ಅಂತೆ ಏನಪ್ಪ ಅಂತಂದರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ. RGB, ಸೊ ನಮಗೆ ಬೇಕಾಗಿರೋದೇನಪ್ಪ ಅಂತಂದರೆ RGBನೇ. ಸೊ RGB ಸೆಲೆಕ್ಟ್ ಮಾಡ್ಕೊತೀನಿ. RGB ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕೊಡ್ತೀನಿ. ಸೊ ಅದು ಇವಾಗ ಸೇವ್ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ಇಲ್ಲಿ ನೋಡ್ಬೋದು, ನಾನು ಜಾಸ್ತಿ ಟೂಲ್ಸ್ ಯಾವುದೂ ಯೂಸ್ ಮಾಡಿಲ್ಲ. ಜಸ್ಟು ರೆಕ್ಟ್ಯಾಂಗಲ್ಲು, ಸರ್ಕಲ್ಲು, ಸ್ಕ್ವೇರು, ಅದೇ ರೀತಿ ಏನಪ್ಪ ಟೆಕ್ಸ್ಟ್ ಟೂಲ್ನ ಯೂಸ್ ಮಾಡಿದ್ದೀನಿ, ಅದೇ ರೀತಿ ಶೇಪ್ ಟೂಲ್ನ ಯೂಸ್ ಮಾಡಿದ್ದೀನಿ. ಸೊ ಈ ಥರ ಇನ್ನು ಮುಂದೆ ನಾನು ಎಲ್ಲ ಟೂಲ್ಸನ್ನು ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ಥರ ಪೋಸ್ಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆಗಿರ್ಬೋದು, ನಿಮ್ಮ ಯೂಟ್ಯೂಬ್ ಥಂಬ್ನೇಲ್ಸ್ ಆಗಿರ್ಬೋದು, ಅದೇ ರೀತಿ ಪೋಸ್ಟರ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಬ್ಯಾನರ್ಗಳಾಗಿರ್ಬೋದು, ಲೋಗೋಸ್ ಆಗಿರ್ಬೋದು. ಸೊ ಎಲ್ಲನೂ ಈ ಕೋರಲ್ ಡ್ರಾನಲ್ಲಿ ನಾವು ಮಾಡ್ಬೋದು. ಸೊ ಎಲ್ಲನೂ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಸೊ ಕೋರಲ್ ಡ್ರಾ ಬಗ್ಗೆ ಕಲಿಯೋಣ. ಸೊ ಥ್ಯಾಂಕ್ ಯು ಸೋ ಮಚ್.